ಸ್ನೇಹಿತರೆ, ಹಾಸನದಲ್ಲಿ ಒಂದು ದುರ್ದೈವದ ಘಟನೆ ನಡೆದಿದೆ. ಮೆರವಣಿಗೆ ನಡೆದ ಆ ರಸ್ತೆಯಲ್ಲಿ ಅದು 4 ಲೇನ್ ರಸ್ತೆಯನ್ನು ಇತ್ತಂತೆ. ಒಂದು ಟ್ಯಾಂಕರ್ ಟ್ರಕ್ ಭಾಳ ಜೋರಾಗಿ ಬಂದು ಅದು ಸುಮಾರು 4-5 ಜನರನ್ನ ಈಗಾಗಲೇ ಆಹುತಿ ತಗೊಂಡಿದೆ. ಸುಮಾರು 15-20 ಜನ ಭಾಳ ಚಿಂತಾಜನಕ ಸ್ಥಿತಿಯಲ್ಲಿದ್ದಾರೆ ಅಂಥೇಳಿ ಮಾಧ್ಯಮದ ಸ್ನೇಹಿತರು ನನಗೆ ಹೇಳಿದರು. ಈ ಘಟನೆ ತೀರೋಗಿದ್ದು 9 ಜನ ತೀರಿ ಹೋಗಿದ್ದಾರೆ. ಇನ್ನೂ ಕೆಲವರು ಚಿಂತಾಜನಕ ಸ್ಥಿತಿಯಲ್ಲಿದ್ದಾರೆ ಅಂತ ಹೇಳಿ ಕೇಳಿ ಬಹಳಷ್ಟು ಮನಸ್ಸಿಗೆ ಘಾಸಿ ಆಯಿತು. ಈ ಒಂದು ಪವಿತ್ರವಾಗಿರ್ತಕ್ಕಂಥ ರೂಪದಲ್ಲಿ ಮೆರವಣಿಗೆ ಮಾಡಿ ನಮ್ಮ ಭಾವನೆಗಳನ್ನು ವ್ಯಕ್ತ ಮಾಡಿ ನಮ್ಮ ಸಂತೋಷವನ್ನು ಹಂಚಿಕೆ ಮಾಡಿಕೊಳ್ಳುವಂಥ ಈ ಪ್ರಸಂಗಗಳಲ್ಲಿ ಈ ರೀತಿ ದುರ್ದೈವದ ಘಟನೆಗಳು ಕೆಲವರ ತೀವ್ರವಾಗಿರ್ತಕ್ಕಂಥ ಅಲಕ್ಷ್ಯದಿಂದ, ನಿರ್ಲಕ್ಷ್ಯದಿಂದ, ಬೇಜವಾಬ್ದಾರಿತನದಿಂದ ಆಗಿರುವುದು ಎಲ್ಲರಿಗೂ ಮನಸ್ಸಿಗೆ ತೀವ್ರ ಆಘಾತವನ್ನು ಮಾಡಿರ್ತದೆ. ನಾನು ಏನು ಅಸುನೀಗಿದ್ದಾರೆ ಅವರ ಕುಟುಂಬದವರಿಗೆ ಆ ಸುದ್ದಿಯನ್ನು ಸಹಿಸ್ಕೊಳ್ತಕ್ಕಂಥ ಸ್ಥಿತಿಯನ್ನು ಸಹನೆ ಮಾಡ್ಕೊಳ್ತಕ್ಕಂಥ ಶಕ್ತಿಯನ್ನು ಭಗವಂತ ನೀಡಲಿ ಅಂತೇಳಿ ಹಾರೈಸ್ತೇನೆ. ನಮಗನೇ ಆ ಘಟನೆ ಬಗ್ಗೆ ತಿಳಿಯೋದಾಗಲೇ ಈಗ ನೋಡಿ 5 ನೀವು 9 ಅಂತ ಹೇಳಿದ್ರಿ, ಭಾವನೆಗಳು ಎಲ್ಲರೂ ಅಷ್ಟೇ ಘಾಸಿ ಆಗಿಬಿಟ್ಟು ಒಮ್ಮೆ ಅವ್ರಿಗೆ ಯಾರು ಪ್ರಾಣ ಕಳ್ಕೊಂಡಿದ್ದಾರೆ ಅವ್ರಿಗೆ ಹತ್ತಿರ ಇದ್ದವ್ರಿಗೆ, ಕುಟುಂಬದವ್ರಿಗೆ ಯಾವ ರೀತಿಯಾಗಿ ಆಘಾತ ಆಗ್ಬೋದು. ಅಂಥ ಆಘಾತಕ್ಕೆ ನಾನು ತೀವ್ರವಾಗಿ ನನ್ನ ನೋವನ್ನು ವ್ಯಕ್ತ ಮಾಡ್ತೀನಿ. ಈಗಾಗಲೇ ಮಾನ್ಯ ಮುಖ್ಯಮಂತ್ರಿಗಳು ಪರಿಹಾರವನ್ನು ಘೋಷಣೆ ಮಾಡಿದ್ದಾರೆ. ಅದೇನು ಘೋಷಣೆ ಮಾಡಿದ್ರಿಗೆ ಆಮೇಲೆ ಮತ್ತೆ ಯಾರು ಗಾಯಾಳುಗಳಿಗೆ ಕಾಳಜಿ ಮಾಡ್ತಕ್ಕಂಥದ್ದು, ಅವ್ರಿಗೆ ಪರಿಹಾರ ಕೊಡ್ತಕ್ಕಂಥದ್ದು ಅದು ಒಂದು ಕಡೆ ನಡೀತದೆ. ಅಲ್ಲಿ ಈ ಘಟನೆ ಯಾಕಾಯಿತು, ಇದು ಆಗಲೇಬಾರ್ದಾಗಿತ್ತು, ಯಾಕಾಯಿತು ಅನ್ನೋದ್ರ ಬಗ್ಗೆ ಸಹಜವಾಗಿ ನಮ್ಮ ಗೃಹ ಸಚಿವರು ತನಿಖೆ ಮಾಡಿಸ್ತಾರೆ. ಯಾವ ರೀತಿಯಾಗಿರ್ತಕ್ಕಂಥ ತನಿಖೆ ಅದು ಆಗಬೇಕು ಅನ್ನೋದ್ರ ಬಗ್ಗೆ ಮಾನ್ಯ ಗೃಹ ಸಚಿವರು ಘೋಷಣೆ ಮಾಡ್ತಾರೆ. ನಾನು ಮತ್ತೊಮ್ಮೆ ಏನು ಅಸುನೀಗಿರ್ತಕ್ಕಂಥ ವ್ಯಕ್ತಿಗಳು ಕುಟುಂಬ ಅದಾವು, ಆ ಕುಟುಂಬದವರಿಗೆ ಇಂಥ ಸಂದರ್ಭದಲ್ಲಿ ಧೈರ್ಯ ಮಾತ್ರ ನಿಮ್ಮ ಸ್ನೇಹಿತರಾಗಿ ನಿಮ್ಮ ಜೊತೆಗೆ ಬರ್ತಕ್ಕಂಥದ್ದು. ಧೈರ್ಯದಿಂದಿರಿ, ಅವ್ರಿಗೆ ಆ ದುಃಖ ಸಹನೆ ಮಾಡ್ಕೊಳ್ತಕ್ಕಂಥ ಶಕ್ತಿ ಭಗವಂತ ನೀಡಲಿ. ಆಮೇಲೆ ಈ ಘಟನೆ ಆಗೋದಕ್ಕೆ ಯಾರ್ಯಾರು ಎಲ್ಲೆಲ್ಲಿ ಯಾವ್ಯಾವ ಪ್ರಮಾಣದಲ್ಲಿ ಬೇಜವಾಬ್ದಾರಿತನ ತೋರಿಸಿದ್ದಾರೆ, ಆದರೆ ಯಾರೇ ಇರಬಹುದು, ಅವ್ರ ಮೇಲೆ ಯೋಗ್ಯ ಕ್ರಮವನ್ನು ರಾಜ್ಯ ಸರ್ಕಾರ ಕೈಗೊಳ್ತದೆ. ರಿಲೇಟೆಡ್ ಆಗಿ ಎಸ್ಪಿರು ಇನ್ನೂ ಕೂಡ ಸ್ಪಾಟ್ ಹೋಗಿಲ್ಲ. ಮತ್ತೊಂದು ಕಡೆಯಾಗಿ ಅಷ್ಟು ದೊಡ್ಡ ಪ್ರೊಸೆಷನ್ ನಡಿಬೇಕಾದ್ರೂ ಕೂಡ ಪೊಲೀಸರು ಅಲ್ಲಿ ಆಯ್ತಾ ಈಗ ಹೋಗಿಲ್ಲ.
ಅಂತ ಒಂದು ಸರ್. ಮತ್ತೊಂದು ಕಡೆಯಾಗಿ ಇದು ಪೊಲೀಸರ ವೈಫಲ್ಯದಿಂದಲೇ ಈ ಘಟನೆ ನಡೆದಿದೆ ಅಂತ ಹೇಳಿ ಎಚ್ ಡಿ ರೇವಣ್ಣವರು ಆರೋಪ ಮಾಡಿದ್ದಾರೆ. ಅಲ್ಲ, ಯಾರೇ ತಪ್ಪು ಮಾಡಿರಲಿ, ಬೇಜವಾಬ್ದಾರಿತನ ಮಾಡಿರಲಿ, ಅವ್ರ ಮೇಲೆ ಕ್ರಮ ಆಗಬೇಕು. ಯೋಗ್ಯ ಕ್ರಮ, ಕಠಿಣ ಕ್ರಮ, ಬೇಜವಾಬ್ದಾರಿತನ ತೋರಿಸಿದವ್ರ ಮೇಲೆ ಆಗಬೇಕು. ಅದನ್ನು ನಮ್ಮ ಸರ್ಕಾರ ಮಾಡ್ತದೆ.